ಹೆಲೋ ಎಲ್ಲರಿಗೂ, ವೆಲ್ಕಮ್ ಟು ಸಿಂಪಲ್ ಆಗಿ ಖುಷಿಯಾಗಿರೋಣ ಚಾನೆಲ್. ಇವತ್ತು ಟೆಂಪಲ್ ಸ್ಟೈಲಲ್ಲಿ ಸಾರು ಅಂದರೆ ರಸಂ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋದ ಬನ್ನಿ. ಒಂದು ಕೈನಲ್ಲಿ ವಿಡಿಯೋ ಮಾಡಿಕೊಂಡು ಕಸರತ್ತು ಮಾಡ್ಕೊಂಡು ಇದೆಲ್ಲ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ ಕೆಳಗಡೆ ಎಲ್ಲ ಬಿದ್ದಿದೆ, ಪರವಾಗಿಲ್ಲ, ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಿ, ಅಷ್ಟು ಪ್ರೊಫೆಷನಲ್ ಅಲ್ಲ ನಾನು. 1/4 ಕಪ್ಪು ತೊಗರಿಬೇಳೆನ ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿಬಿಟ್ಟು ಕುಕ್ಕರ್ನಲ್ಲಿ ಬೇಯಿಸೋಕ್ಕಿಟ್ಬಿಡಿ. ಒಂದು ಪ್ಯಾನ್ ತಗೊಂಡು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು 4ರಿಂದ 5 ಈ ಥರ ಕೆಳಗಡೆ ಬಿದ್ದರೆ ಮತ್ತೆ ಎತ್ತಿ ಮೇಲೆ ಹಾಕಬೇಕು. 4ರಿಂದ 5 ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಆಗೋಷ್ಟು ಮೆಂತೆ, 2 ಸ್ಪೂನ್ ಕೊತ್ತಂಬರಿ, ಹಾಗೆ ಒಂದು ಅರ್ಧದಿಂದ 3/4 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ಹಾಕಿಬಿಟ್ಟು ಚೆನ್ನಾಗಿ ಕೆಂಪಾಗೋ ತನಕ ಹುರಿಬೇಕು. ಹಾಗೆ ಸೈಡಲ್ಲಿ ನಂದು ಕುಕ್ಕರ್ ವಿಜಿಲ್ ಹೊಡಿತಾ ಇತ್ತು. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಒಳ್ಳೆ ಸ್ಮೆಲ್ ಬರೋ ತನಕ ಫ್ರೈ ಮಾಡಿ. 4ರಿಂದ 5 ಚಿಕ್ಕ ಟೊಮ್ಯಾಟೊ ತೊಗೊಂಡಿದ್ದೀನಿ ನಾನು. ದೊಡ್ಡ ಟೊಮೆಟೊ ಇದ್ದರೆ 2 ಸಾಕಾಗತ್ತೆ. ಅದನ್ನು ನೀಟಾಗಿ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಂಬಿಡಿ. ಅದಾದಮೇಲೆ ಒಂದು ಬಾಣಲಿನಲ್ಲಿ 4ರಿಂದ 5 ಗ್ಲಾಸ್ ನೀರನ್ನ ತಗೊಂಡು ಈ ಟೊಮ್ಯಾಟೊನ ಹಾಕಿಬಿಟ್ಟು ಅದಕ್ಕೆ ಅರಿಶಿನ ಪುಡಿ, ಉಪ್ಪು ಹಾಕಿಬಿಟ್ಟು ಬೇಯಕ್ಕೆ ಬಿಟ್ಬಿಡಿ. ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಗಟ್ಟಿ ಇಂಗಿದ್ರೆ ಆ ಪೌಡರ್ ಮಾಡೋ ಟೈಮಲ್ಲೇ ಹಿಂಗೆ ಹಾಕ್ಬಿಡಿ, ಇಲ್ಲಾಂದರೆ ಇವಾಗ ಬೇಯಬೇಕಾದ್ರೆ ಹಿಂಗೆ ಹಾಕ್ಬಿಡಿ. ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋ ಐಟಮ್ನ ನೀಟಾಗಿ ಪೌಡರ್ ಮಾಡಬೇಕು. ಪ್ರೊಫೆಷ್ನಲ್ ವೀಡಿಯೋ ಮಾಡೋಕ್ಕೆ ಹೋದೆ, ಅದೇನೋ ಕೆಟ್ಟದಾಗ ಬಂತು, ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ಟೋಟಲಿ ಪೌಡರ್ ಆಗಿ ಈ ಥರ ಕಾಣಿಸುತ್ತೆ. ಇನ್ನೊಂದು ಸೈಡಲ್ಲಿ ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿ ಇಟ್ಕೊಂಬಿಡಿ. ಇವಾಗ ನಮ್ಮ ಟೊಮ್ಯಾಟೊ ಬೆಂದಿರುತ್ತೆ, ಅದಕ್ಕೆ ತೊಗರಿಬೇಳೆ ಮಿಕ್ಸ್ನ ಹಾಕಿ ಸ್ವಲ್ಪ ಜಾಗ್ರಿ ಪೌಡರ್ ಅಂದರೆ ಬೆಲ್ಲ ಹಾಕಿಬಿಟ್ಟು ಜಜ್ಜಿರೋ ಅಂತಹ ಶುಂಠಿ, ಹುಣಸೆ ಹಣ್ಣಿನ ರಸ, ಕರಿಬೇವು ಸೊಪ್ಪನ್ನ ಹಾಕಿಬಿಟ್ಟು ನಾವೇನು ಪುಡಿ ಮಾಡ್ಕೊಂಡಿದ್ದೀವಲ್ವ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ನಮ್ಮ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಆ ಸ್ಮೆಲ್ ಅಂತೂ ಅಲ್ಟಿಮೇಟ್. ಟೆಂಪಲಲ್ಲಿ ಏನು ಫೀಲ್ ಕೊಡುತ್ತೋ ಸೇಮ್ ಫೀಲ್ ಇಲ್ಲಿ ಕೊಡ್ತು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಬಾಯ್.